30 ದಿನ ಸುಮ್ಮನಿದ್ದ ಪ್ರಜ್ವಲ್ಗೆ ಸಡನ್ ಆಗಿ ಸ್ವಾಭಿಮಾನ ಬಂತ ಅನ್ನೋ ಪ್ರಶ್ನೆ ಕಾಂಗ್ರೆಸ್ ವಲಯದಲ್ಲಿ ಮೂಡ್ತಾ ಇದೆ. ನಿಮ್ಮ ಕುಟುಂಬದ ಮರ್ಯಾದೆ ಕಾಪಾಡೋ ವಸ್ತು ವಿದೇಶದಲ್ಲಿದೆಯಾ? ವಿಡಿಯೋ ನೋಡಿದ್ರೆ ಪ್ರಜ್ವಲ್ ಖಿನ್ನತೆಗೆ ಒಳಗಾಗಿದ್ದಾರೆ ಅಂತ ಅನ್ಸುತ್ತಾ? ಪ್ರಜ್ವಲ್ ರೇವಣ್ಣ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ನೀವೇ ಖಿನ್ನತೆಗೆ ಒಳಗಾದ್ರೆ ಸಂತ್ರಸ್ತಿಯರ ಬಗ್ಗೆ ಯೋಚಿಸಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಖರ್ಗೆ ಮಾಡ್ತಿದ್ದಾರೆ. ನೀವು ನಿಜವಾಗ್ಲೂ ಕ್ಲೀನ್ ಆಗಿದ್ರೆ ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ, ಯಾಕೆ ತಲೆ ಮರೆಸ್ಕೊಂಡಿದ್ರಿ? ರಾಹುಲ್ ಗಾಂಧಿ ಹೆಸರು ಹೇಳಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಹಿಂದಿನ ನಿರ್ದೇಶಕರು ಅಮಿತ್ ಶಾ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟಿದ್ದಾರೆ, ಒಂದು 3 ನಿಮಿಷದ ವಿಡಿಯೋ. 30 ದಿನ ಸುಮ್ಮನಿದ್ದವರು ಏಕಾಏಕಿ ವಿಡಿಯೋ ಬಿಟ್ಟಿದ್ದಾರೆ. ವೈರಲ್ ಯಾರು? ನಿಮ್ಮ ದೇವರಾಜೇಗೌಡರು, ನಿಮ್ಮ ತಂದೆಯರ ವಿರುದ್ಧ ನಿಂತವರು. ಅವರು ಈ ಆರೋಪ ಮಾಡಿದಾಗ ನೀವು ಸುಮ್ಮನಿದ್ರಿ. ಪೆನ್ ಡ್ರೈವ್ಗಳು ಹಂಚಿಕೆ ಆಗ್ತಿದ್ದಾಗ ಸುಮ್ಮನಿದ್ರಿ. ವಿಡಿಯೋಗಳು ವೈರಲ್ ಆದಾಗ ಸುಮ್ಮನಿದ್ರಿ. ದೇವರಾಜೇಗೌಡ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಸುಮ್ಮನಿದ್ರಿ. ಸಂತ್ರಸ್ತರು ಕಂಪ್ಲೇಂಟ್ ಮಾಡಿದಾಗ ಸುಮ್ಮನಿದ್ರಿ. ಯಾವಾಗ SIT ರಚನೆ ಆಯ್ತು ಸುಮ್ಮನಿದ್ರಿ. 2 ಸರಿ ಮುಖ್ಯಮಂತ್ರಿಗಳು, ಪ್ರಧಾನ ಮಂತ್ರಿ ನಿಮ್ಮ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸುಮ್ಮನಿದ್ರಿ. ದಿನಾ ಬಂದು ಪಾಪ ಕುಮಾರಸ್ವಾಮಿ ಅವರು, ಬೇರೆ ಬೇರೆ ನಿಮ್ಮ ಕುಟುಂಬದ ಸದಸ್ಯರು ಪ್ರಜ್ವಲ್ ರೇವಣ್ಣ ಎಲ್ಲಿದ್ಯಪ್ಪ ವಾಪಸ್ ಬಾ ಅಂದಾಗ ಸುಮ್ಮನಿದ್ರಿ. ನಿಮ್ಗೆ ಇಂಟರ್ಪೋಲ್ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದಾಗ ಸುಮ್ಮನಿದ್ರಿ. ಈಗ ಅಚಾನಕ್ ಆಗಿ ರಾಹುಲ್ ಗಾಂಧಿ ನೆನ್ ಬಂದ್ರ? ಈಗ ಎಲ್ಲ 6-7 ಫೇಸ್ ಆದ್ಮೇಲೆ ನನಗೆ ಆಶ್ಚರ್ಯ ಏನಕ್ಕಂದ್ರೆ 30 ದಿನ ಸುಮ್ಮನಿದ್ದಿ, ಸಡನ್ ಆಗಿ ಸ್ವಾಭಿಮಾನ, ಪಕ್ಷದ ಗೌರವ, ಕುಟುಂಬದ ಗೌರವ ನೆನ್ ಬಂತ? 30 ದಿನ ಹಿಂದೆ ನಿಮ್ ಕುಟುಂಬದ ಗೌರವದ ಬಗ್ಗೆ ನಿಮ್ ಕಾಳಜಿ ಇರ್ಲಿಲ್ವಾ? ನಿಮ್ ಸ್ವಾಭಿಮಾನದ ಬಗ್ಗೆ ಕಾಳಜಿ ಇರಲಿಲ್ಲ? ನನಗೆ ಕುತೂಹಲ ಏನಿದೆ ಅಂದ್ರೆ, ಆ ಫಾರಿನ್ ಕಂಟ್ರಿನಲ್ಲಿ ಏನಿರಬಹುದು ನಿಮ್ ಸ್ವಾಭಿಮಾನಕ್ಕಿಂತ ದೊಡ್ಡದು, ನಿಮ್ಮ ಕುಟುಂಬದ ಮರ್ಯಾದೆಕ್ಕಿಂತ ದೊಡ್ಡದು, ನಿಮ್ಮ ಪಕ್ಷದ ಮರ್ಯಾದೆಕ್ಕಿಂತ ದೊಡ್ಡದು ಕಾಪಾಡುವಂತ ಯಾವ ವಸ್ತು ಅಲ್ಲಿದೆ ಫಾರಿನ್ ಕಂಟ್ರಿನಲ್ಲಿ? ಖಿನ್ನತೆಗೆ ಒಳಗಾಗಿದಾರಂತೆ. ಆ ವಿಡಿಯೋ ನೋಡಿದ್ರೆ ತಮಗ ಅನ್ಸುತ್ತಾ ಕ್ಲೀನಾಗಿ ಸಲೂನ್ ಗಿಲೀನ್ಗೆ ಹೋಗಿ ಬಂದಂಗಿದೆ? ನಾನು ದಯವಿಟ್ಟು ಕ್ಷಮಿಸಬೇಕು, ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದರಲ್ಲಿ ಖಿನ್ನತೆಗೆ ಒಳಗಾಗಿರುವಂತ ವ್ಯಕ್ತಿ ಕಂಡ್ರ ನಿಮಗೆ? ಆಮೇಲೆ ಇವರೆಲ್ಲರೂ ಜನಪ್ರತಿನಿಧಿಗಳು, ಒಂದು ಮಾಜಿ ಪ್ರಧಾನಿಯ ಕುಟುಂಬದವರು, ಮಾಜಿ ಮುಖ್ಯಮಂತ್ರಿಗಳ ಕುಟುಂಬದವರು, ರಾಜಕೀಯ ಅನುಭವ ಇದ್ದವರು. ಇವ್ರಿಗೆ ಖಿನ್ನತೆ ಆದ್ರೆ ಪಾಪ ಮಹಿಳೆಯರದು ವ್ಯವಸ್ಥೆ ಏನು? ಎಷ್ಟೊಂದು ಜನ ಆತ್ಮಹತ್ಯೆಗೆ ಯತ್ನ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಗಾಳಿ ಸುದ್ದಿ ಹಬ್ಬಿದೆ. ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದೀರಾ? ಫಸ್ಟ್ ಇದು ಬಂದ ತಕ್ಷಣ ದೇವರಾಜೇಗೌಡರು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಇದೆಲ್ಲ ಸುಳ್ಳು ಅಂತ ಹೇಳಿದ್ರ ನೀವು? ಇಂಜಂಕ್ಷನ್ ಯಾಕೆ ತಗೊಂಡ್ರಿ ಸ್ವಾಮಿ ನೀವು? ಮತ್ತೆ ಇಂಜಂಕ್ಷನ್ ಯಾಕೆ ತಗೊಂಡ್ರಿ? ಸೊ ಇವೆಲ್ಲ ಆದ್ಮೇಲೆ ಏಕಾಏಕಿ ನಿಮಗೆ ಮೋಸ್ಟ್ಲಿ ಅಮಿತ್ ಶಾ ಅವರು, ಯಾರಾದ್ರೂ ಬಿಜೆಪಿ ಅವರು ನಿಮ್ಗೆ ಹೇಳಿರ್ಬೋದು, ಆಯ್ತಪ್ಪ 6 ಫೇಸ್ ಮುಗ್ದಿದೆ, ಕೊನೆ ಫೇಸ್ UP ನಲ್ಲಿ ನಿನ್ಗೆ ಯಾರು ಗುರ್ತಿಡಿಯಲ್ಲ, ಈಗ ಬಾ ಹೊರಗಡೆ ಅಂತ ಹೇಳಿರ್ಬೇಕು ಅಷ್ಟೇ. ಈಗೇನ್ರಿ ಖಿನ್ನತೆ ಬಂದಿದೆ? ಈಗೇನ್ ಐಸೋಲೇಷನ್ ಆಗಿ ಹೋಗೋದಿರ್ತದೆ? 30 ದಿನ ಡಿಪ್ರೆಷನ್ ಅಲ್ಲಿ ಇದ್ರಂತೆ. ವಾಟ್ ಇಸ್ ದೇರ್ ಇನ್ ದ ಫಾರಿನ್ ಕಂಟ್ರಿ? ನೀವು ಅಲ್ಲಿರೋಕೆ ಸ್ವಾಭಿಮಾನ, ನಿಮ್ಮ ಕುಟುಂಬದ ಗೌರವಕ್ಕಿಂತ ಅಲ್ಲಿ ಏನಿದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ, ಕುತೂಹಲ ಇದೆ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಸ್ವಾಭಿಮಾನ ಬಹಳ ಮುಖ್ಯ. ಅದೆಲ್ಲ ಬಿಟ್ಕೊಂಡು ಇವತ್ತು ಆ ಸಂತ್ರಸ್ತರ ಬಗ್ಗೆ ಒಂದು ಮಾತು ಬಂದಿಲ್ಲ ನೋಡಿ. ಆದ್ರಿಂದ ಇವೆಲ್ಲಾನು ಕೂಡ ಆರ್ಕೆಸ್ಟ್ರೇಟೆಡ್. ದೇವರಾಜೇಗೌಡರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಮಿತ್ ಶಾ ಅವರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇದೆ, ಅವರ ನಿರ್ದೇಶನದ ಮೇಲೆ ನಾನು ಮಾಡಿದ್ದೇನೆ ಅಂತ. ಏನಾಯ್ತು? ರೂಮ್ ನಂಬರ್ 110 ಸಿಕ್ತಾ? ಏನಾದ್ರು ಹೇಳ್ಬೇಕಲ್ಲ, ಬಿಜೆಪಿ ಅವರು ಕೇಳ್ಬೇಕು ಇದಕ್ಕೆ. ನನ್ನ ಮನವಿಗೆ ಸ್ಪಂದಿಸ್ಬಿಡ್ತಿದ್ದಾರೆ ಈಗ ಪ್ರಜ್ವಲ್ ಅಂತ ಹೇಳ್ತೀವಿ. ಯಾರ ಮನವಿಗಾನ ಸ್ಪಂದಿಸ್ತಿರ್ಲಿ, 30 ದಿನ ಬೇಕೇನ್ರಿ ಸ್ಪಂದಿಸಕ್ಕೆ? 30 ದಿನ ಬೇಕಾ ಕೇಳ್ತಾ ಇರೋದು ನಾವು ಅಷ್ಟೇ. ಆಮೇಲೆ ಅದೇನ್ ಬಹಳ ಸಿಂಪಥೆಟಿಕ್ ಆಗಿ ಅವ್ರ ಮೇಲೆ ನೋಡೋದಿದೆ. ನೀವು ನಿಜವಾಗ್ಲು ಇಫ್ ಯು ಆರ್ ಕ್ಲೀನ್, ನೀವು ಡೇ 1 ರಿಯಾಕ್ಟ್ ಮಾಡ್ತಾ ಇದ್ರಿ. ತನಿಖೆ ಕೊಡಿ. ನೀವು ಯು ಶುಡ್ ಹ್ಯಾವ್ ಲೆಡ್ ಬೈ ಎಕ್ಸಾಂಪಲ್. ಹೌದಪ್ಪ, ನಾನೊಬ್ಬ ಜನಪ್ರತಿನಿಧಿ ಇದೆ, ನಾನೊಬ್ಬ ಮಾಜಿ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಕುಟುಂಬದಿಂದ ಬರ್ತಾ ಇದ್ದೀನಿ, ನಾನು ಬೇರೆಯವರಿಗೆ ಮಾದರಿ ಆಗಬೇಕು,
ಬೇರೆಯವ್ರಿಗೆ ಉದಾಹರಣೆ ಆಗ್ಬೇಕು, ನಾನು ಹಾಜರಾಗ್ತೀನಿ, ಕಾನೂನ್ಗಿಂತ ದೊಡ್ಡವರು ಯಾರು ಇಲ್ಲ ಅಂತ ಬಂದು ಮಾಡ್ಬಿಟ್ಟಿದ್ರೆ ಅವಾಗ ಒಪ್ತಾ ಇದ್ವಿ. 30 ದಿನ ಆದ್ಮೇಲೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.